ಸ್ನೇಹಿತರೆ ನಮಸ್ಕಾರ. ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ತುಲಾ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ತುಲಾ ರಾಶಿಯವರಿಗೆ ಯಾವೆಲ್ಲ ಗ್ರಹಗಳ ಒಂದು ಯೋಗ ಸಿಗ್ತಾ ಇದೆ? ಯಾವೆಲ್ಲ ಗ್ರಹಗಳು ಈ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದೆ? ಈ ರಾಶಿಯವರಿಗೆ ಏನೆಲ್ಲ ಲಾಭಗಳು ಇದೆ, ಏನೆಲ್ಲ ನಷ್ಟಗಳು ಇದೆ, ಯಾವೆಲ್ಲ ತೊಡಕುಗಳು ಇದೆ, ಆ ತೊಡಕುಗಳಿಗೆ ಇರ್ತಕ್ಕಂಥ ಶಾಶ್ವತ ಪರಿಹಾರಗಳು ಏನು, ಎಲ್ಲವನ್ನೂ ಕೂಡ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ತುಲಾ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತಚರ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ಒಂದು ಸಂದರ್ಭದಲ್ಲಿ ಈ ರಾಶಿಯವರಿಗೆ ಶುಭ ಫಲಗಳು ಶುರುವಾಗ್ತಿದೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಬಹಳಷ್ಟು ಲಾಭಗಳು ಸಿಗುವುದರ ಜೊತೆಗೆ ರವಿಯ ಸಂಚಾರದಿಂದಾಗಿ ವೃತ್ತಿ ಜೀವನದಲ್ಲಿ ಇವರು ಬದಲಾವಣೆಯನ್ನ ಕಾಣ್ತಾರೆ ಅಂತ ಹೇಳಬಹುದು. ಇವರ ಜೀವನಕ್ಕೆ ಹೊಸ ಬೆಳಕು ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿರಾಶೆಯಿಂದ ಆಶಯದ ಕಡೆಗೆ ನೀವು ಹೋಗ್ತಕ್ಕಂಥ ಕಾಲ ಇದಾಗಿದ್ದು, ರವಿ ಸಂಚಾರದಿಂದ ಅಂದ್ರೆ ಸೂರ್ಯನ ಸಂಚಾರದಿಂದ ಈ ರಾಶಿಯವರಿಗೆ ಶುಭ ಫಲಗಳು ಸಿಗ್ತಾ ಇದೆ. ಶ್ರಮ, ಶಿಸ್ತು ಮತ್ತು ಸಕಾರಾತ್ಮಕ ಚಿಂತನೆ ನಿಮ್ಗೆ ಶುರುವಾಗುತ್ತೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಉದ್ಯೋಗದಲ್ಲಿದ್ರೆ ಪ್ರಮೋಷನ್ ಸಿಗತ್ತೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗತ್ತೆ, ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಆಶಾ ಕಿರಣ ಮೂಡುತ್ತೆ, ಸ್ಯಾಲರಿ ಹೈಕ್ ಆಗತ್ತೆ, ವರ್ಗಾವಣೆ ಹಾಗೂ ಮಾನಸಿಕ ತೃಪ್ತಿ ಎನ್ನುವುದು ನಿಮ್ಗೆ ಸಿಗ್ಲಿದ್ದು ಎಲ್ಲವೂ ಸಾಧ್ಯವಾಗ್ತಕ್ಕಂಥ ಶುಭ ಗಳಿಕೆಯ ಸದುಪಯೋಗವನ್ನ ನೀವು ಈ ಸಂದರ್ಭದಲ್ಲಿ ಹೊಸ ಉತ್ಸಾಹದಿಂದ ಪಡ್ಕೊಳ್ತೀರಾ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರವಿಯು ಆತ್ಮ, ಅಧಿಕಾರ, ಸ್ಥಾನಮಾನ, ಉದ್ಯೋಗ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಗ್ರಹ ಆಗಿರೋದ್ರಿಂದ ರವಿ ತನ್ನದೇ ರಾಶಿಯಾದಂತಹ ತುಲಾ ರಾಶಿಯನ್ನು ಪ್ರವೇಶಿಸುವಾಗ ಸಮಾಜದಲ್ಲಿ ಶ್ರಮ, ಶಿಸ್ತು ಮತ್ತು ಹೊಣೆಗಾರಿಕೆಗಳಿಗೆ ಮೌಲ್ಯ ಹೆಚ್ಚಿಗೆ ಆಗುತ್ತೆ. ಈ ಸಂಚಾರದಿಂದಾಗಿ ಈ ರಾಶಿಯವರಿಗೆ ದೀರ್ಘಕಾಲದಿಂದ ನಿರೀಕ್ಷಿಸುತ್ತಿದ್ದ ಅವಕಾಶಗಳು ಇದೀಗ ಕೈಗೆ ಬರುವ ಸಾಧ್ಯತೆ ಇದೆ. ಈ ರಾಶಿಯವರಿಗೆ ಉದ್ಯೋಗ ಸಂಬಂಧಿಸಿದ ಶುಭ ಫಲಗಳನ್ನ ಈ ಸಂದರ್ಭದಲ್ಲಿ ಪಡ್ಕೊಳ್ತಾರೆ ಅಂತ ಹೇಳಬಹುದು. ಹೊಸ ಆತ್ಮವಿಶ್ವಾಸ ನಿಮ್ಮಲ್ಲಿ ಶುರುವಾಗಲಿದ್ದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶ್ರಮವನ್ನ ಮೇಲಾಧಿಕಾರಿಗಳು ಗಮನಿಸುವಂತಾಗತ್ತೆ. ಈಗಾಗಲೇ ಕೆಲಸದಲ್ಲಿರೋರಿಗೆ ಪ್ರಮೋಷನ್, ಹೊಸ ಜವಾಬ್ದಾರಿ ಅಥವಾ ಸ್ಥಾನಮಾನ ಹೆಚ್ಚಳ ಸಿಗುವ ಸೂಚನೆ ಕೂಡ ಇದೆ. ನಿರುದ್ಯೋಗಿಗಳಿಗೆ, ಅದರಲ್ಲೂ ನಿರುದ್ಯೋಗಿಗಳ ಪಾಲಿಗೆ ಇದು ಬಹುಮುಖ್ಯ ಕಾಲವಾಗಿದ್ದು ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರಗಳಲ್ಲಿ ಸಂದರ್ಶನ ನಡೆಯುತ್ತೆ, ಆಯ್ಕೆ ಕೂಡ ಆಗುತ್ತೆ. ನೇಮಕಾತಿ ವಿಚಾರದಲ್ಲೂ ಕೂಡ ನೀವು ಶುಭ ಸುದ್ದಿಯನ್ನ ಪಡ್ಕೊಳ್ತೀರಾ. ವೃತ್ತಿಯಲ್ಲಿ ಸ್ಥಿರತೆ ಕಾಣಲು ಈ ಸಂದರ್ಭದಲ್ಲಿ ಆರಂಭ ಆಗತ್ತೆ. ಸ್ಥಿರ ಉದ್ಯೋಗ ಮತ್ತು ಉತ್ತಮ ಆದಾಯ ಕೂಡ ನಿಮ್ಮದಾಗತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸ್ಯಾಲರಿ ಹೈಕ್ ಆಗುತ್ತೆ, ಇನ್ಸೆಂಟಿವ್ ಸಿಗುತ್ತೆ, ಬಾಕಿ ಇರ್ತಕ್ಕಂಥ ಹಣ ಕೈಗೆ ಬರುವ ಯೋಗ ಕೂಡ ಇದ್ದು ವಿದೇಶಿ ಉದ್ಯೋಗ, ಬೇರೆ ನಗರಕ್ಕೆ ವರ್ಗಾವಣೆ ಅಥವಾ ಹೊಸ ಸಂಸ್ಥೆಯಿಂದ ಆಫರ್ ಬರುವ ಸಾಧ್ಯತೆಗಳು ಕೂಡ ಇದೆ. ನಿರುದ್ಯೋಗಿಗಳಿಗೆ ತಮ್ಮ ಅರ್ಹತೆಗೆ ತಕ್ಕ ಉದ್ಯೋಗ ಸಿಗುವ ಕಾಲ ಇದಾಗಿದ್ದು ತಾಳ್ಮೆ ಮತ್ತು ನಿರಂತರ ಪ್ರಯತ್ನ ಫಲ ನೀಡುತ್ತೆ. ತುಲಾ ರಾಶಿಯವರಿಗೆ ಕೆಲಸದಲ್ಲಿ ಬದಲಾವಣೆ ಆಗುತ್ತೆ, ಹೊಸ ಅವಕಾಶಗಳು ಕೂಡ ಸಿಗುತ್ತೆ. ಈಗಿನ ಉದ್ಯೋಗದಲ್ಲಿ ಅಸಮಾಧಾನ ಇದ್ದವರಿಗೆ ಉದ್ಯೋಗ ಬದಲಾವಣೆ ಮಾಡುವ ಅವಕಾಶ ಸಿಗುತ್ತೆ. ಉತ್ತಮ ಪರಿಸರ, ಉತ್ತಮ ಸಂಬಳ ಹಾಗೂ ಮಾನಸಿಕ ತೃಪ್ತಿ ನೀಡುವ ಕೆಲಸ ದೊರೆಯುವ ಸಾಧ್ಯತೆ ಹೆಚ್ಚಿಗೆ ಇದ್ದು ನಿರುದ್ಯೋಗಿಗಳಿಗೆ ಸ್ನೇಹಿತರ ಮತ್ತು ಸಂಬಂಧಿಕರ ಮೂಲಕ ಉದ್ಯೋಗ ಅವಕಾಶಗಳು ಕೂಡ ಬರುತ್ತೆ. ವೃತ್ತಿಯಲ್ಲಿ ಮುಂದಿನ ಬೆಳವಣಿಗೆಗೆ ಇದು ಮಹತ್ವದ ಸಮಯ ಅಂತ ಹೇಳಬಹುದು. ಅಲ್ಲದೆ ನಿಮಗೆ ಗೌರವ, ಅಧಿಕಾರ ಮತ್ತೆ ಸಾಮಾಜಿಕ ಸ್ಥಾನಮಾನ ಕೂಡ ಹೆಚ್ಚಾಗುತ್ತೆ. ಸರ್ಕಾರಿ ನೌಕರರು, ಬ್ಯಾಂಕ್, ಆಡಳಿತ, ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ವಿಶೇಷ ಲಾಭ ಸಾಧ್ಯತೆ ಇದ್ದು ಪ್ರಮೋಷನ್ ಸಿಗಬಹುದು ಅಥವಾ ವರ್ಗಾವಣೆ ಇಲ್ಲ ಹೊಸ ಜವಾಬ್ದಾರಿ ಕೂಡ ದೊರಕಬಹುದು. ನಿರುದ್ಯೋಗಿಗಳ ಪಾಲಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸಂದರ್ಶನಗಳಲ್ಲಿ ಯಶಸ್ಸು ದೊರೆಯುವ ಕಾಲ ಇದಾಗಿದ್ದು ನಿಮ್ಮ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಮಹತ್ವದ ಬದಲಾವಣೆಯನ್ನು ಪಡ್ಕೊಳ್ತವೆ. ನಿಮ್ಮ ದೊಡ್ಡ ಕನಸುಗಳು ನನಸಾಗುತ್ತೆ, ಆ ಕನಸುಗಳಿಗೆ ಕಾರ್ಯರೂಪ ದೊರೆಯುವ ಸಮಯ ಕೂಡ ಶುರುವಾಗ್ತಾ ಇದೆ. ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿದೇಶಿ ಸಂಪರ್ಕ, ಹೊಸ ಪ್ರಾಜೆಕ್ಟ್ ಅಥವಾ ಪ್ರಗತಿಯ ಅವಕಾಶ ಕೂಡ ಸಿಗಬಹುದು. ನಿರುದ್ಯೋಗಿಗಳಿಗೆ ಶಿಕ್ಷಣಕ್ಕೆ ತಕ್ಕ ಉದ್ಯೋಗ, ಟ್ರೈನಿಂಗ್ ಅಥವಾ ಅಪ್ರೆಸೆಂಟಿಸ್ ಅವಕಾಶಗಳು ಸಿಗುವ ಸೂಚನೆ ಇದೆ. ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರೆದ್ರೆ ಯಶಸ್ಸು ಖಚಿತ ಅಂತ ಹೇಳಬಹುದು. ಇನ್ನು ರಾಜಯೋಗ ಸಮಾನ ಫಲ ನಿಮ್ಗೆ ದೊರೀತಾ ಇರೋದ್ರಿಂದ ಉದ್ಯೋಗದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಿಗೆ ಆಗಿ ನಾಯಕತ್ವದ ಸ್ಥಾನ, ಅಧಿಕಾರ ಮತ್ತೆ ಪ್ರಮುಖ ಹೊಣೆಗಾರಿಕೆ ಸಿಗಬಹುದು. ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಕೈಗೆ ಒಳ್ಳೆಯ ಆಫರ್ ಸಿಗುವ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದ್ದು ನಿಮ್ಮ ಜೀವನದಲ್ಲಿ ಹೊಸ ಆರಂಭಕ್ಕೆ ಇದು
ಸೂಕ್ತ ಸಮಯ ಅಂತ ಹೇಳಬಹುದು. ನೀವು ಪ್ರತಿಯೊಂದು ವಿಷಯವನ್ನು ಕೂಡ ಶಾಂತವಾಗಿ ಪರಿಶೀಲನೆ ನೀಡಿ ಮುಂದುವರಿಸ್ತೀರಾ. ಹೀಗಾಗಿ ಸಾಧ್ಯವಾದಷ್ಟು ಕುಟುಂಬದ ಹಿರಿಯರ ಸಲಹೆ ಉಪಯುಕ್ತವಾಗಿ ಹಣಕಾಸಿನಲ್ಲಿ ಸ್ಥಿರತೆ ಇದ್ರೂ ಕೂಡ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿದ್ರೆ ಒಳ್ಳೆಯದಾಗುತ್ತೆ. ನೀವು ಮನಸ್ಸಿಗೆ ಸಮಾಧಾನ ಸಿಗ್ಬೇಕು ಅಂತ ಹೇಳಿದ್ರೆ ಕೆಲಸದ ಕ್ಷೇತ್ರದ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಅವುಗಳನ್ನ ಕೂಲ್ ಆಗಿ ಹ್ಯಾಂಡಲ್ ಮಾಡಿ. ಆದಾಯ ನಿಧಾನವಾಗಿದ್ರು ಖರ್ಚು ನಿಯಂತ್ರಣದಿಂದ ಸಮತೋಲನಕ್ಕೆ ಬರುತ್ತೆ. ಹಣಕಾಸು ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯವಾಗಿದೆ. ಕುಟುಂಬ ಸದಸ್ಯರ ಮಾತು ಮತ್ತು ನಿರ್ಧಾರಗಳಿಗೆ ದಾರಿ ಸಿಗುತ್ತೆ. ಕೆಲಸದಲ್ಲಿ ಸಹನಶೀಲತೆ ಮುಖ್ಯವಾಗುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ರೆ ಈ ಸಮಯ ಸುಗಮವಾಗುತ್ತೆ. ಹೊಸ ಯೋಜನೆಗಳು ಮತ್ತು ಭವಿಷ್ಯದ ಗುರಿಗಳ ಬಗ್ಗೆ ಚಿಂತನೆ ಮಾಡುವ ಸುಸಂದರ್ಭ ಇದಾಗಿದ್ದು ಬುದ್ಧಿಶಕ್ತಿ ಹಾಗೂ ಮಾತಿನ ಚಾತುರ್ಯತೆ ಹೆಚ್ಚಿಗೆ ಆಗುತ್ತೆ. ತ್ವರಿತ ನಿರ್ಧಾರಗಳು ಸಮಸ್ಯೆಯನ್ನು ತರಬಹುದು. ಸ್ನೇಹಿತರೊಂದಿಗೆ ಚರ್ಚೆ ಉಪಯುಕ್ತವಾಗಿರುತ್ತೆ. ಓದು, ಬರವಣಿಗೆ, ಸಂವಹನ ಸಂಬಂಧಿತ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಮನಸ್ಸು ಸ್ವಲ್ಪ ಅಶಾಂತವಾಗಿರಬಹುದು. ಹಳೆಯ ವಿಚಾರಗಳು ನೆನಪಾಗಿ ಮನೋಭಾರ ಕೂಡ ಹೆಚ್ಚಾಗಬಹುದು. ಆದರೆ ಸಾಧ್ಯವಾದಷ್ಟು ಧನಾತ್ಮಕ ಚಿಂತನೆ ಮತ್ತು ಕುಟುಂಬದ ಬೆಂಬಲ ನಿಮ್ಮನ್ನ ಸಮತೋಲನಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಹಣಕಾಸಿನಲ್ಲಿ ದೊಡ್ಡ ನಿರ್ಧಾರಗಳನ್ನು ಮುಂದೂಡಿದ್ರೆ ಒಳಿತು ಅಂತ ಹೇಳಲಾಗ್ತಿದ್ದು ಧೈರ್ಯದಿಂದ ನಡೆದುಕೊಳ್ಳಿಕ್ಕೆ ಇದು ಸುಸಂದರ್ಭ. ನಿಮ್ಮ ಮಾತು ಮತ್ತು ನಿರ್ಧಾರಗಳಿಗೆ ಗೌರವ ಸಿಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಗಮನ ಸೆಳೆಯುತ್ತೆ. ಅಧಿಕಾರಿಗಳ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದ್ದು ಅಹಂಕಾರ ತಪ್ಪಿಸಿ ವಿನಮ್ರತೆಯನ್ನು ಕಾಪಾಡಿಕೊಂಡ್ರೆ ಕುಟುಂಬದಲ್ಲಿ ಕೂಡ ಸಂತಸದ ವಾತಾವರಣ ಇರುತ್ತೆ. ಕೆಲಸದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಬಹುದು. ನಿರ್ಲಕ್ಷ್ಯದಿಂದ ಸಮಸ್ಯೆ ಕೂಡ ಉಂಟಾಗಬಹುದು. ಹಾಗಾಗಿ ಪ್ರತಿಯೊಂದು ಕಾರ್ಯವನ್ನ ಪರಿಶೀಲನೆ ಮಾಡ್ಕೊಂಡು ಮುಂದುವರೆದ್ರೆ ಖಂಡಿತವಾಗಿ ಒಳಿತಾಗುತ್ತೆ. ಆರೋಗ್ಯದ ಕಡೆ ಗಮನವನ್ನು ಹರಿಸೋದು ಅಗತ್ಯ ಅಂತ ಹೇಳಲಾಗ್ತಾ ಇದ್ದು ಹಣಕಾಸಿನಲ್ಲಿ ಸ್ಥಿರತೆ ಇದ್ರೂ ಅಪಾಯಕಾರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಈ ಸಂದರ್ಭದಲ್ಲಿ ಒಳ್ಳೆಯದಲ್ಲ. ಸಾಧ್ಯವಾದಷ್ಟು ಮನಸ್ಸನ್ನ ಹಗುರವಾಗಿಟ್ಕೊಳ್ಳಿ. ಸಂಬಂಧಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಮಾತಿನಲ್ಲಿ ಮೃದುತ್ವ, ಶಾಂತ ಸಂಭಾಷಣೆ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತೆ. ದಾಂಪತ್ಯ ಹಾಗೂ ಸ್ನೇಹ ಸಂಬಂಧಗಳಲ್ಲಿ ಸ್ಪಷ್ಟತೆ ಇದ್ದು ಹಣಕಾಸಿನಲ್ಲಿ ಸಾಧಾರಣ ಸ್ಥಿತಿ ಇರುತ್ತೆ. ಸಂಯಮವೇ ನಿಮಗೆ ಶಕ್ತಿಯಾಗಿ ಪರಿಣಮಿಸುತ್ತೆ. ಗುಪ್ತ ಶತ್ರುಗಳು ಅಥವಾ ಒಳಗೊಳ್ಳದ ವಿಚಾರಗಳಿಂದ ಎಚ್ಚರಿಕೆಯನ್ನು ನೀವು ಅನುಸರಿಸಬೇಕಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನ ರಕ್ಷಿಸ್ತದೆ. ಕೆಲಸದ ಒತ್ತಡ ಇದ್ರೂ ಕೂಡ ಅದನ್ನು ನಿಭಾಯಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಕಲಿಕೆ, ಅಧ್ಯಯನ ಮತ್ತು ಮಾರ್ಗದರ್ಶನಕ್ಕೆ ಉತ್ತಮ ಸಮಯವಾಗಿದ್ದು ಹಿರಿಯರು ಅಥವಾ ಗುರುಗಳಿಂದ ಸಹಾಯ ಸಿಗುತ್ತೆ. ಹೊಸ ವಿಷಯ ಕಲಿಯುವ ಅವಕಾಶ ಕೂಡ ನಿಮಗೆ ಸಿಗುತ್ತೆ. ಪ್ರಯಾಣ, ಚರ್ಚೆಗಳು ಲಾಭಕಾರಿಯಾಗಬಹುದು. ಮನಸ್ಸಿನಲ್ಲಿ ಧನಾತ್ಮಕ ಚಿಂತನೆ ಇರಲಿ. ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಶ್ರಮ ಹೆಚ್ಚಬೇಕಾದ್ರೂ ಫಲ ತಕ್ಷಣ ಕಾಣದೇ ಇರಬಹುದು. ನಿರಾಸೆ ಆಗೋಕೆ ಹೋಗಬೇಡಿ. ಪ್ರಯತ್ನವನ್ನು ಮುಂದುವರಿಸಿ. ಹಿರಿಯರೊಂದಿಗೆ ಸಾಧ್ಯವಾದಷ್ಟು ಹೊಂದಾಣಿಕೆಯನ್ನು ಮಾಡಿಕೊಂಡು ನೀವು ಅವರೊಟ್ಟಿಗೆ ಅವರು ಹೇಳಿದ ಮಾತನ್ನ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ವಿಭಿನ್ನ ಚಿಂತನೆಗಳು, ಹೊಸ ಆಲೋಚನೆಗಳಿಂದ ಎಲ್ಲವೂ ಕೂಡ ಒಳಿತಾಗತ್ತೆ. ಇದೆಲ್ಲವೂ ಕೂಡ ಈ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ತುಲಾ ರಾಶಿಯವರು ಇವುಗಳನ್ನ ಅನುಸರಿಸಿ ನಡೆದಿದ್ದೆ ಆದಲ್ಲಿ ಖಂಡಿತವಾಗಿಯೂ ನಿಮಗೆ ಈ ವರ್ಷ ಅದ್ಭುತವಾಗಿರುತ್ತೆ. ನಿಮ್ಮ ಕಂಡ ಕನಸೆಲ್ಲವೂ ಕೂಡ ನನಸಾಗತ್ತೆ. ನೀವು ಕೂಡ ತುಲಾ ರಾಶಿಯವರಾಗಿದ್ರೆ ತುಲಾ ರಾಶಿ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.